ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಟೇಸ್ಟ್ ಆಗಿರೋ ಮತ್ತು ತುಂಬಾ ಈಸಿಯಾಗಿ ಮನೆಯಲ್ಲಿ ಹೇಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪೆರಿ ಪೆರಿ ಚಿಕನ್ನ ತುಂಬಾ ಜ್ಯೂಸಿಯಾಗಿ ತುಂಬಾ ಟೇಸ್ಟ್ ಆಗಿರೋ ಕ್ರಿಸ್ಪಿ ಒಳಗೆ ಜ್ಯೂಸಿಯಾಗಿರೋ ಪೆರಿ ಪೆರಿ ಚಿಕನ್ನ ಮತ್ತು ಪೆರಿ ಪೆರಿ ಅಲ್ಫಾಮ್ ಅಂತಲೂ ಹೇಳ್ತಾರೆ. ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಳ್ಳೋಣ. ಮತ್ತು ರೆಡ್ ಚಿಲ್ಲಿ, ಸ್ವಲ್ಪ ಜೀರಾ, ಸಿನಮನ್ನು ಮತ್ತು ಬಡೆ ಸೊಪ್ಪು, ಬೇ ಲೀವ್ಸು, ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು ಬಿಸಿ ಆದರೆ ಸಾಕು, ಯಾಕಂದರೆ ಫುಲ್ ಪೌಡರ್ ಫಾರ್ಮಿಗೆ ಸಿಗಲಿ ಅಂತೇಳ್ಬಿಟ್ಟು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು. ಅದಾದಮೇಲೆ ಒಂದು ಬೌಲಿಗೆ ಆ ಪೌಡ್ರನ್ನ ಹಾಕ್ಕೊಳ್ಳೋಣ. ಆಮೇಲೆ ಅದೇ ಜಾರಿಗೆ ಒಂದು ಟೊಮ್ಯಾಟೊ ಮತ್ತು ಒಂದು ಆನಿಯನ್ನು ತೊಗೊಳ್ಳೋಣ. ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ಕು ಮತ್ತು ಕೊರಿಯಂಡರು ಹಾಕಿ ಪೇಸ್ಟ್ ಮಾಡಿರೋದನ್ನು 1.5 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಇವಾಗ ಒಂದು ಹಾಫ್ ಲೆಮನ್ ಜ್ಯೂಸನ್ನ ಹಿಂಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡ್ಬೋದು ಇದು. ಹಾಗೆ ತುಂಬಾ ಟೇಸ್ಟ್ ಆಗಿರೋ ಒಂದು ರೆಸಿಪಿ, ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ. ಚಿಲ್ಲಿ ಪೌಡ್ರನ್ನ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ನಾವು ಹಾಕ್ಕೊಳ್ಳೋಣ. ಇದಿಷ್ಟನ್ನು ಹಾಕ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿವಾಗ ಮಸಾಲ 1 kg ಚಿಕನ್ಗಿರೋ ಮಸಾಲ ರೆಡಿ ಮಾಡ್ಕೊಂಡಿರೋದು ನಾನೀಗ. ಇವಾಗ ನಿಮಗೆ ತೋರಿಸ್ತಾ ಇರೋದು ಜಸ್ಟ್ 3 ಚಿಕನ್ ಪೀಸಸ್ಸೇ, ಆದರೆ ನಾನು 1 kg ಇರೋದು ರೆಡಿ ಮಾಡ್ಕೊತಾ ಇರೋದು. ನಿಮಗೆ ತೋರ್ಸೋಕ್ಕೆ ಎಲ್ಲದೂ ವೀಡಿಯೋ ಮಾಡೋಕ್ಕಿರೋ ಆಗಿಲ್ಲ, ಸೊ ಎಲ್ಲ ವೀಡಿಯೋನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಈ 3 ಪೀಸಸ್ನ ಮಾತ್ರ ನಾನು ಈ ಥರ ಚಾಕು ಬ್ಯಾಕ್ ಸೈಡಿಂದ ಸ್ಮೂತ್ ಮಾಡ್ಕೊಂಡು ಈ ಥರ ಮಸಾಲಾನ ಅದ್ರ ಜೊತೆ ಇಡ್ಸ್ಕೊತಾ ಇದ್ದೀನಿ. ಅದ್ರ ಜೊತೆ ಜಸ್ಟ್ ಒಂದು ಕಟ್ ಕೊಟ್ಟರೆ ನಾವು ಮಸಾಲ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ. ಸ್ಕಿನ್ ಇರೋ ಚಿಕನ್ ಆದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಿರುತ್ತೆ. ಕೆಲವೊಬ್ಬರಿಗೆ ಸ್ಕಿನ್ ಇಷ್ಟ ಆಗಿರಲ್ಲ, ಸೊ ಆ ಸ್ಕಿನ್ನ ರಿಮೂವ್ ಮಾಡಿದ್ರೂ ಪರವಾಗಿಲ್ಲ, ಆದರೆ ಸ್ಕಿನ್ ಇದ್ದರೆ ಸ್ವಲ್ಪ ಕೂಡ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇವಾಗ ಒಂದು 2 ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕೆಚಪ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಸ್ಟೆಪ್ಪನ್ನು ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ತುಂಬಾ ಟೇಸ್ಟು, ತುಂಬಾ ಸೂಪರಾಗಿರೋ ಟೇಸ್ಟು ಈ ಕೆಚಪ್ ಮಿಕ್ಸ್ ನಾವು ಅದಕ್ಕೆ ಆ್ಯಡ್ ಮಾಡಿಕೊಟ್ಟಾಗ್ಲೇ ಸಿಗೋದು. ಆ ಸ್ಮೂತ್ನೆಸ್ಸು, ಆ ಜ್ಯೂಸಿನೆಸ್ಸು, ಒಂದು ಲೈಟಾಗಿರೋ ಸ್ವೀಟ್ನೆಸ್ ಎಲ್ಲ ಬರಬೇಕಾದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ಇದನ್ನು ಜಸ್ಟ್ ಈ ಆಯಿಲ್ ಜೊತೆ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಒಂದು ರೋಸ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇರಬೇಕಾದ್ರೇ ನಾವು ಏನು ಚಿಲ್ಲಿ ಫ್ಲೇಕ್ಸನ್ನು ಒಂದು 2 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಂದು 2-3 ಒಣಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಂಡು ಜಸ್ಟ್ ಕ್ರಷ್ ಮಾಡಿದ್ರೆ ಅದೇ ರೆಡಿ ಆಗುತ್ತೆ, ಅದೇ ಚಿಲ್ಲಿ ಫ್ಲೇಕ್ಸು. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಒಂದು 3 hours ಆದಮೇಲೆ ನಾವಿವಾಗ ರೆಡಿ ಮಾಡಿಟ್ಟಿದ್ವಲ್ಲ ಆ ಚಿಕನ್ನ ಒಂದು 3 hours ಇಡಲೇಬೇಕು, ಆವಾಗಲೇ ಆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದಾದಮೇಲೆ ನಾವು ಒಂದು 2 ಟೀ ಸ್ಪೂನಷ್ಟು ಆಯಿಲ್ನ ಮಾತ್ರ ನಾವು ಆ ಪ್ಯಾನಿಗೆ ಹಾಕ್ಕೊಟ್ಟು ಅದರಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಮುಚ್ಚಳ ಇಟ್ಕೊಂಡು ಮುಚ್ಕೊಟ್ಟು ಇದನ್ನು ಒಂದು 3 to 4 minutes ಅಷ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಲೈಟಾಗಿ ಬ್ರೌನಿಷ್ ಬಂದಾಗ ನಾವು ಇದನ್ನು ತಿರುಗಿಸ್ಕೊಳ್ಳೋಣ. ಇದು ಗ್ರಿಲ್ ಮಾಡೋದು, ಹಂಗಾಗಿ ನಾವು ಮನೆಯಲ್ಲೇ ಗ್ರಿಲ್ಲರ್ ಏನು ಇಲ್ಲದೆ ಇರೋರು ಈ ಥರನೂ ಮಾಡ್ಕೋಬೋದು. ಆವಾಗ ಸೇಮ್ ಟೇಸ್ಟಲ್ಲಿ ಏನೂ ಚೇಂಜಸ್ ಇರಲ್ಲ. ಸ್ವಲ್ಪ ಕೂಡ ಬ್ರೌನಿಷ್ ಆಗಬೇಕು, ಆವಾಗ ನಾವು ಹಾಗೆ ಇಟ್ಕೊಳ್ಳೋಣ. ನೋಡಿ ಇದಾಗಿಲ್ಲ ಅಂದರೆ ಮುಚ್ಚಿದ್ದೇನೆ ನಾವು ಸ್ವಲ್ಪ ಹೊತ್ತು ಒಂದು 2 minutes ಇದನ್ನು ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಈ ಥರ ಟರ್ನ್ ಮಾಡಿಕೊಡ್ಬೇಕಾದ್ರೆ ಅದು ಬ್ರೌನ್ ಕಲರ್ ಆಗಿದ್ದರೆ ಟರ್ನ್ ಮಾಡ್ಕೊಳ್ಳೋಣ.
ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ನೋಡಿದ್ರಲ್ಲ, ಈ ಥರ ಕಲರ್ ಬಂದಾಗ ಇದು ಮೂರನ್ನು ಟರ್ನ್ ಮಾಡಿಕೊಟ್ಟಾದಮೇಲೆ ಇವಾಗ ನಾವು ಆ ಕೆಚಪ್ ಮಿಕ್ಸನ್ನು ಇದ್ರ ಮೇಲೆ ಅಪ್ಲೈ ಮಾಡಿಕೊಡ್ಬೇಕು. ಒಂದು ಸ್ಪೂನಿಂದನೋ ಬ್ರಷಿಂದನೋ ಜಸ್ಟ್ ಸ್ವಲ್ಪ ಒಂದು ಕೋಟಿಂಗ್ ಇದನ್ನು ಬ್ರಷ್ ಮಾಡ್ಕೊಳ್ಳೋಣ. ಇದು ಅಪ್ಲೈ ಮಾಡಿದ್ರೇ ತುಂಬಾ ಟೇಸ್ಟಾಗಿ ಬರುತ್ತೆ, ಜ್ಯೂಸಿಯಾಗಿ ಮತ್ತು ಲೈಟ್ ಸ್ವೀಟು ಮತ್ತು ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಾಗಿರುತ್ತೆ. ಈ ಒಂದು ಸ್ಟೆಪ್ಪನ್ನು ಮಿಸ್ ಮಾಡದೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಬೇಕಾದವರು ಕಲರ್ ಹಾಕ್ಬೋದು. ನನಗೆ ಕಲರ್ ಅವಶ್ಯಕತೆ ಬಂದಿಲ್ಲ, ಇವಾಗಲೇ ಆಲ್ಮೋಸ್ಟ್ ರೆಡ್ ಕಲರ್ ಇತ್ತು. ನಾವು ಕೆಚಪ್ಪಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕೋದ್ರಿಂದ ಸ್ವಲ್ಪ ಒಂದು ರೆಡ್ನೆಸ್ ಇತ್ತು. ಈ ಕಲರೇ ಸಾಕು, ಓವರ್ ಕಲರು ಇರಬಾರ್ದಲ್ವ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಮತ್ತು ತುಂಬಾ ಟೇಸ್ಟಾಗಿ. ನಾನಿದು ಏನಕ್ಕೆ ಇದ್ರ ಮುಂದೆ ಒಂದು ವೀಡಿಯೋ ಹಾಕಿದ್ದೆ ನಾನ್ ರೋಟಿದು. ಆ ನಾನ್ ರೋಟಿ ಜೊತೆ ಇದು ರೆಡಿ ಮಾಡ್ಕೊಂಡಿದ್ದು. ಇದಕ್ಕೊಂದು ಡಿಪ್ ಕೂಡ ಇದ್ದರೆ ಸಖತ್ತಾಗಿರುತ್ತೆ. ಮಿಸ್ ಮಾಡ್ದೇನೆ ಫ್ರೆಂಡ್ಸ್, ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡ್ದೇನೆ ಎನೇಬಲ್ ಮಾಡಿ. ಆವಾಗಲೇ ನಾನು ಹಾಕೋ ವೀಡಿಯೋಸ್ನ ನಿಮಗೆ ತಪ್ಪದೆ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ.